ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಏನು ಒಂದು ನೇಮಕಾತಿ ಅಧಿಸೂಚನೆ ಹೊರಬಂದಿರುವಂಥದ್ದು. ಅದು HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PST ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ಅಧಿಸೂಚನೆ ಈಗಾಗಲೇ ಹೊರಬಂದಿರುವಂಥದ್ದು. ಜೊತೆಗೆ ಆನ್‌ಲೈನ್ ಅಪ್ಲಿಕೇಶನ್ ಕೂಡ ಈಗ ಓಪನ್ ಆಗ್ತಾ ಇರತಕ್ಕಂಥದ್ದು ತಾವು ಗಮನಿಸಿರಬಹುದು. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇಲಾಖೆ ಇದೀಗ ಒಂದಷ್ಟು FAQಗಳನ್ನು ಬಿಟ್ಟಿದೆ. ಏನು ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ ಅವರಿಗಿರತಕ್ಕಂಥ ಗೊಂದಲಗಳನ್ನು ಪರಿಹಾರ ಮಾಡೋಕ್ಕೋಸ್ಕರ ಒಂದು ಮಾಹಿತಿಯನ್ನು ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಒಂದು FAQವನ್ನು ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಯಾರೇ ಕೂಡ ಅರ್ಜಿಯನ್ನು ಸಲ್ಲಿಸುವ ಪೂರ್ವದಲ್ಲಿ ಇದನ್ನು ಸಂಪೂರ್ಣವಾಗಿ ಓದಿಕೊಂಡು, ತಿಳ್ಕೊಂಡು ಅದಾದ ನಂತರದಲ್ಲಿ ಅರ್ಜಿಯನ್ನು ಸಲ್ಲಿಸಿರಿ ತಾವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಇದು ಬಹಳಷ್ಟು ವಿಷಯಗಳನ್ನು ಅವ್ರು ಕೊಟ್ಟಿದ್ದಾರೆ, ಡೀಟೇಲ್ಡ್ ಆಗಿ ವಿಷಯಗಳನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಪದೇ ಪದೇ ಬರ್ತಕ್ಕಂತಹ ಕ್ವಶನ್ಗಳು ಯಾವಿದಾವೆ ಅದನ್ನು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲಿಗೆ ಆನ್ಲೈನ್ ಅರ್ಜಿಯನ್ನು ಪ್ರಾರಂಭ ದಿನಾಂಕ 18ನೇ ತಾರೀಕು ಅಂತ ಇದ್ರು, ಇವಾಗ ಬಿಡುಗಡೆ ಆಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಇಲಾಖೆ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬಹುದು ಮತ್ತು ಅಲ್ಲಿ ಅರ್ಜಿ ಸಲ್ಲಿಸುವಂಥ ಲಿಂಕ್ ಕೂಡ ಇದೀಗ ಲಭ್ಯ ಆಗಿರತಕ್ಕಂಥದ್ದು. ತಾವು ಅಲ್ಲಿ ರಿಜಿಸ್ಟರ್ ಆಗಬೇಕು ಮೊದಲಿಗೆ. ಅದಾದ ನಂತರದಲ್ಲಿ ಮುಂದಿನ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ. ಇದು ಮುಂದಿನ ತಿಂಗಳು 15ನೇ ತಾರೀಕಿನವರೆಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಬರುತ್ತೆ ಸ್ನೇಹಿತರೆ. ಇನ್ನು ಯಾವ್ಯಾವೆಲ್ಲ ದಾಖಲೆಗಳನ್ನು ತಾವು ಅಪ್ಲೋಡ್ ಮಾಡಬೇಕಂತಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಾನ್ ಕ್ರೀಮಿ ಲೇಯರ್ ಆಗಿರ್ಬೋದು ಮತ್ತು 371J ಮೀಸಲಾತಿ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ಇನ್ನುಳಿದಿರ್ತಕ್ಕಂಥ ಯಾವುದೇ ಪ್ರಮಾಣ ಪತ್ರಗಳನ್ನು ತಾವು ತೆಗೆಸಿದ್ರೆ, ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತೆಗೆಸಿದರೆ ಅವೆಲ್ಲವನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ನಿಮ್ಮೆಲ್ಲ ದಾಖಲೆಗಳನ್ನು ಸರಿಯಾಗಿದ್ದಾವೆ ಅಂತ ಚೆಕ್ ಮಾಡಿಕೊಂಡು ತದನಂತರದಲ್ಲಿ ತಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ಬಾರಿ ತಾವು ಅಪ್ಲೋಡ್ ಮಾಡಿದ್ರೆ ನಾಳೆ ತಾವೇನಾದರೂ ಸೆಲೆಕ್ಷನ್ ಆಗಿ ತದನಂತರದಲ್ಲಿ ಅದನ್ನೇನು ವೆರಿಫಿಕೇಷನ್ ಮಾಡ್ತಾರೆ. ಈಗ ಅಪ್ಲೋಡ್ ಮಾಡಿರ್ತಕ್ಕಂಥ ಏನು ತಮ್ಮ ದಾಖಲೆಗಳಿವೆ ಅವೇ ಕೂಡ ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ. ಸೊ ಹಾಗಾಗಿ ಬದಲು ಮಾಡ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ. ಸೊ ಅಪ್ಲಿಕೇಶನ್ ಸಲ್ಲಿಸುವ ಪೂರ್ವದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಒಂದು ದಾಖಲೆಗಳನ್ನು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿರಿ. ಇನ್ನು ವ್ಯಾಸಂಗಕ್ಕೆ ಸಂಬಂಧಪಟ್ಟಿರುವ ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಯಾವ ರೀತಿಯಲ್ಲಿ ತಾವು ತಗೋಬೇಕು ಅಂತ ನೋಡೋದಾದರೆ, ಇಲ್ಲಿ ವ್ಯಾಸಂಗಕ್ಕಾಗಿ ತಾವು ಏನಾದರೂ ಈ ಒಂದು ಏನು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತೆಗೆಸಿದ್ದರೆ ಅದು ಇಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ. ಉದ್ಯೋಗಕ್ಕಾಗಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದ ಒಂದು ಏನು ಅರ್ಜಿ ಸಲ್ಲಿಸಬೇಕಾಗಿರೋ ಕಾರಣಕ್ಕಾಗಿ ತಾವು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಉದ್ಯೋಗಕ್ಕಾಗಿ ಎಂದು ನಮೂದಿಸಿರುವಂತಹ ಪ್ರಮಾಣ ಪತ್ರವನ್ನು ತೆಗೆಸಬೇಕಾಗತ್ತೆ. ವ್ಯಾಸಂಗಕ್ಕಾಗಿ ತಾವು ತೆಗೆಸಿದ್ರೆ ಅದು ಇಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ, ಗಮನ ಇರಲಿ. ತಾವು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಒಂದ್ಸಲ ಗಮನಿಸಿ, ವ್ಯಾಸಂಗಕ್ಕಾಗಿ ಅಂತ ಅದರಲ್ಲಿದ್ದರೆ ಅದು ನಡೆಯೋದಿಲ್ಲ ಸ್ನೇಹಿತರೆ. ಉದ್ಯೋಗಕ್ಕಾಗಿ ಅಂತ ಬರೆದಿರಬೇಕು. ಅದನ್ನು ತಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಏನಾದರೂ ಆಯ್ಕೆಯಾಗಿದ್ದರೆ ಅವರು ಸಿಂಧುತ್ವವನ್ನು ಸಲ್ಲಿಸಬೇಕಾ ಅಂತ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಇಲ್ಲಿ ಪ್ರಶ್ನೆ ಕೇಳಿರುವಂಥದ್ದು, ಅದಕ್ಕೆ ಉತ್ತರ ಇಲಾಖೆ ಕೊಟ್ಟಿರುವಂಥದ್ದು, ನೇಮಕಾತಿಗೆ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಅಥವಾ ಪ್ರವರ್ಗ ಮೀಸಲಾತಿಯಡಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತದೆ. ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣಪತ್ರದ ಸಿಂಧುತ್ವ ರದ್ದಾದಲ್ಲಿ ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗುತ್ತದೆ ಅಂತ ಐತಿ. ಸೊ ಇಲ್ಲಿ ವೆರಿ ಕ್ಲಿಯರ್ ಆಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಒಂದು ವೇಳೆ ತಾವು ಉತ್ತಮವಾಗಿರ್ತಕ್ಕಂಥ ಅಂಕವನ್ನು ತೆಗೆದುಕೊಂಡು ತಾವು GM ಅಲ್ಲಿ ಸೆಲೆಕ್ಷನ್ ಆದರೂ ಕೂಡ ತಾವು ಏನೆಲ್ಲ ಅಪ್ಲೋಡನ್ನು ಮಾಡಿರ್ತೀರಿ, ಈಗ ಮೀಸಲಾತಿಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ, ಅವೆಲ್ಲವನ್ನು ಕೂಡ ತಾವು ಒಂದು ಅವೆಲ್ಲವನ್ನು ಕೂಡ ತಾವು ಸಿಂಧುತ್ವವನ್ನು ತೆಗೆಸಲೇಬೇಕಾಗಿರುತ್ತೆ. ತಾವು ಯಾವ ಮೀಸಲಾತಿಯನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಅದೆಲ್ಲದಕ್ಕೂ ಕೂಡ ತಾವು ಸಿಂಧುತ್ವವನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ತಮ್ಮ ಸಿಂಧುತ್ವದಲ್ಲಿ ತಮ್ಮದು ಏನಾದರೂ ಫೇಲ್ ಆದರೆ, ಸಿಂಧುತ್ವ ತಮ್ಮದು ಸರಿ ಇಲ್ಲ ಅಂತ ಬಂದರೆ, ನೀವು ಜನರಲ್ ಮೆರಿಟಲ್ಲಿ ಆಯ್ಕೆ ಆಗಿದ್ದರೂ ಕೂಡ ನಿಮ್ಮನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಮೀಸಲಾತಿ ಸಂಬಂಧಪಟ್ಟಿರ್ತಕ್ಕಂಥ ಏನು ಪ್ರಮಾಣ ಪತ್ರಗಳಿವೆ ಅದನ್ನು ಬಹಳ ಎಚ್ಚರದಿಂದ ತಾವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೋಡಬಹುದು. ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಇನ್ನು ಇಲ್ಲಿ ಯಾವ್ಯಾವ ಜಾತಿಗೆ ಸಂಬಂಧಪಟ್ಟಿರುವ ಹಾಗೆ ಯಾವ್ಯಾವ ನಮೂನೆಗಳನ್ನು ಇವೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ತಾವೆಲ್ಲರೂ ಕೂಡ ನೋಡಬಹುದು. ಸಾಮಾನ್ಯವಾಗಿ ಇದನ್ನು ತಾವೆಲ್ಲರೂ ನೋಡಿರ್ತೀರಿ, ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ, ಅದನ್ನು ತಾವು ನೋಡಬಹುದು. ಇನ್ನು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಬಹಳಷ್ಟು ಕ್ವಶನ್ಗಳಿದ್ವು. ಏನಂತಂದರೆ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸಂಬಂಧಪಟ್ಟಿರುವ ಹಾಗೆ 371J ಇರದೇ ಇರತಕ್ಕಂಥದ್ದು, ಅಂದರೆ ನಾನ್ HK ಭಾಗದ ಅಭ್ಯರ್ಥಿಗಳು ಏನು HK ಭಾಗದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತಕ್ಕಂಥ ಪ್ರಶ್ನೆ ಅದಕ್ಕೆ ಬಹಳ ಗೊಂದಲ ಇತ್ತು ಸ್ನೇಹಿತರೆ. ಅದನ್ನು ಮೊನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟುವ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಾಗಿ ಈಗ ಸ್ಪಷ್ಟವಾಗಿರ್ತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ, ತಾವು ನಾನ್ HK ಭಾಗದಲ್ಲಿ ಅರ್ಜಿಯನ್ನು ನಾನ್ HK ಭಾಗದ ಅಭ್ಯರ್ಥಿಗಳಿದ್ದರೆ ತಾವು HK ಭಾಗಕ್ಕೆ ಏನಾದರೂ ಅರ್ಜಿಯನ್ನು ಸಲ್ಲಿಸೋರಿದ್ದರೆ ಸಲ್ಲಿಸಬಹುದು. ಅಲ್ಲಿ 20% ಏನು ಹುದ್ದೆಗಳಿವೆ ಅವು ನಾನ್ HK ಭಾಗದ ಅಭ್ಯರ್ಥಿಗಳಿಗೆ ಅಲ್ಲಿ ಮೀಸಲಿಡಲಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನ್ HK ಭಾಗದ ಅಭ್ಯರ್ಥಿಗಳು HK ಭಾಗದ ಹುದ್ದೆಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರೋ ನೋಡಿರಿ, 13ನೇ ಪಾಯಿಂಟ್ ಇದೆ ನೋಡಿ, ಎಲ್ಲಿದೆ, ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR ಮತ್ತು HSTR ಹುದ್ದೆಗೆ ನಾನ್ KK ಮತ್ತು KK ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಅಭ್ಯರ್ಥಿಯು
371 ಮೀಸಲಾತಿ ಪ್ರಮಾಣಪತ್ರ ಹೊಂದಿದ್ದಲ್ಲಿ KK ಮತ್ತು ನಾನ್ KK ಹುದ್ದೆ ಎರಡಕ್ಕೂ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಇದೆ. ಸೊ ಹಾಗಾದರೆ ತಾವು ಎರಡಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ತಾವು HK ಅವರು ನಾನ್ HK ಅರ್ಜಿಯನ್ನು ಸಲ್ಲಿಸಬಹುದು, ಜೊತೆಗೆ ನಾನ್ HK ಅವರು HK ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಇದು ಕೂಡ ಇಲ್ಲಿ ಸಂಪೂರ್ಣವಾಗಿ ಇರುವಂಥದ್ದು. ಜೊತೆಗೆ ಗ್ರಾಮೀಣ ಮೀಸಲಾತಿ ಕುರಿತಾಗಿ ಇಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ, ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಿರುವ ಹಾಗೆ ತಾವೆಲ್ಲವೂ ಕೂಡ ಅಲ್ಲಿ ಕೆನೆಪದರ ನೀತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿದ್ದರೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟನ್ನು ತಾವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಒಂದು ವೇಳೆ ತಮ್ಮ ಹಂತಲ್ಲಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇರದೇ ಇದ್ದಲ್ಲಿ ತಾವು ಈ ಒಂದು ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಅದು ಕೂಡ ಈಗಾಗಲೇ ನೇಮಕಾತಿ ಅಧಿಸೂಚನೆ ಇದೆ, ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟವಾಗಿ. ಸೊ ಹಾಗಾಗಿ ಇನ್ನು ಉಳಿದಿರತಕ್ಕಂಥದ್ದು ಎಲ್ಲವೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥದ್ದು. ಇನ್ನು ಸೇವಾನಿರತ ಅಭ್ಯರ್ಥಿಗಳಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು, ತಾವೇನಾದರೂ NOCಯನ್ನು ಸಲ್ಲಿಸಬೇಕಾಗಿರುತ್ತಾ ಇಲ್ಲಿ. ಸೇವಾನಿರತ ಅಭ್ಯರ್ಥಿಗಳಂದರೆ ಈಗಾಗಲೇ GPT ಹುದ್ದೆಗಳಲ್ಲಿ ತಾವೇನಾದರೂ ಸೇವೆಯನ್ನು ಮಾಡ್ತಾ ಇದ್ದು ಪುನಃ GPT ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದರೆ ಇದಕ್ಕೆ ಈ ಒಂದು ಅಧಿಸೂಚನೆಯಲ್ಲಿ ಅವಕಾಶ ಇಲ್ಲ. GPT ಅಭ್ಯರ್ಥಿಗಳು HSTR ಏನು ಹೈಸ್ಕೂಲ್ ಶಿಕ್ಷಕರ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ತಾವು ಸಲ್ಲಿಸಬಹುದು. ಜೊತೆಗೆ NOCಯನ್ನು ಮೂಲ ದಾಖಲೆಗಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ತಾವು ಅದನ್ನು ಕೊಡಬಹುದು ಅಂತಕ್ಕಂಥದ್ದಿದೆ. ಸೊ ಹಾಗಾಗಿ NOCಯನ್ನು ಈಗಲೇ ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ತಾವು ಅರ್ಜಿಯನ್ನು ಸಲ್ಲಿಸಬಹುದು. ತದನಂತರದಲ್ಲಿ ತಾವು ಆಯ್ಕೆ ಆದರೆ ತಾವು NOCಯನ್ನು ಸಬ್ಮಿಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದಷ್ಟು ಕೂಡ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇರುವಂಥ ಮಾಹಿತಿಯಾಗಿದೆ ಸ್ನೇಹಿತರೆ. ಜೊತೆಗೆ ಇನ್ನೇನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಓದ್ಕೊಂಡ ನಂತರ ಅಷ್ಟೇ ತಾವು ಅರ್ಜಿಯನ್ನು ಸಲ್ಲಿಸಿ. ಒಂದು ಬಾರಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತು ತಮ್ಮ ದಾಖಲೆಗಳು ಅತ್ಯಂತ ಪ್ರಮುಖವಾಗಿರ್ತವೆ. ಮುಂದೆ ವೆರಿಫಿಕೇಷನ್ ಆಗೋ ಸಂದರ್ಭದಲ್ಲಿ ಇದೇ ದಾಖಲೆಗಳನ್ನು ಇಟ್ಕೊಂಡು ನಿಮಗೆ ವೆರಿಫಿಕೇಷನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ತಾವು ಒಂದು ಸಲ ಎಚ್ಚರದಿಂದ ಅರ್ಜಿಯನ್ನು ಸಲ್ಲಿಸಿ. ಜೊತೆಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ. ನಿಮ್ಮೇನಾದರೂ ಪ್ರಶ್ನೆಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಬೇಕು ಅಂತ ನಿಮಗೆ ಅನಿಸುತ್ತೋ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.